ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಅಂತ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾಪುಗೂ ಇದನ್ನೇ ತಿನ್ನಿಸ್ತೀನಿ ಫ್ರೆಂಡ್ಸ್, ಹಾಗಾಗಿ ಖಾರ ಕಮ್ಮಿ ಹಾಕ್ತಾಯಿದ್ದೀನಿ. ಒಂದೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಕರಿಬೇವು ಸಹಿತ ಸೇರಿಸ್ಕೊಂಡಿದ್ದೀನಿ. ಇವಾಗ 4 ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾಯಿದ್ದೀನಿ. ಇದು ಪಾಪುಗೋಸ್ಕರನೇ ಮಾಡ್ತಾಯಿದ್ದೀನಿ, ಮತ್ತು ನನಗೂ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಸ್ವಲ್ಪ ಒಂದು ಸೆಕೆಂಡ್ ಅದು ಬಿಟ್ಬಿಟ್ಟು ಆಮೇಲೆ ಉರಿಬೇಕು ಫ್ರೆಂಡ್ಸ್, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಎಗ್ ಮಸಾಲ ಸಹಿತ ಸೇರಿಸ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಸಹಿತ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಒಂದೊಂದು ಚಿಟಿಕೆ ಅಷ್ಟೇ ಹಾಕೋದು ಫ್ರೆಂಡ್ಸ್. ಮತ್ತು ಸ್ವಲ್ಪ ಟೇಸ್ಟ್ ಜೊತೆ ಡಿಫ್ರೆಂಟಾಗಿ ಕೊಡುತ್ತೆ. ಹಾಗಾಗಿ ಇವಾಗ ಮೊಟ್ಟೆನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಬಿಟ್ಬಿಟ್ಟು ತಿರ್ಗಿಸ್ಕೊಂಡ್ರೆ ಎಗ್ಗು ಒಂಥರ ದಪ್ಪ ದಪ್ಪ ಸಿಗುತ್ತೆ, ಪಾಪುಗೂ ತಿನ್ಸೋಕ್ಕೆ ಈಸಿ ಆಗುತ್ತೆ. ಇವಾಗ ಅದರಲ್ಲಿರೋ ಹಸಿಮೆಣ್ಸಿನ್ಕಾಯಿ ತೆಗೆದಿಟ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಪಾಪುಗೆ ಸಹಿತ ತಿನ್ನಿಸ್ತಾ ಇದ್ದೀನಿ. ಅವನು ಮಧ್ಯಾಹ್ನ ಅನ್ನ ತಿನ್ನೋಕ್ಕೆ ಹಿಂಸೆ ಮಾಡ್ತಾಯಿದ್ದ, ಹಂಗಾಗಿ ಎಗ್ ಬುರ್ಜಿ ಮಾಡಿಕೊಟ್ರೆ ಸ್ವಲ್ಪ ತಿಂತಾನೆ ಫ್ರೆಂಡ್ಸ್, ಹಾಗಾಗಿ ಮಾಡ್ಕೊಡ್ತಿದ್ದೀನಿ. ಇಲ್ಲ ಬಾಯ್ಲ್ ಎಗ್ ಆದರೂ ಕೊಟ್ಟರೆ ತಿಂತಾನೆ. ಅದಾದ್ಮೇಲೆ ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡೋದು. ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ ಮಾಡಿದ್ದು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇವಾಗ ಪಾಪು ಮಲ್ಕೊಂಡ್ಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊಪ್ಪು ಸಹಿತ ಬಂದಿರೋ ಮನೆ ಹತ್ರ 15 ರೂಪಾಯಿ ಒಂದು ಕಟ್ಟು ಅಂತ. ನಾನೊಂದು 3 ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಮತ್ತೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಿದ್ದೀನಿ. ಪಾಪು ಮಲ್ಕೊಂಡಿದ್ದಾನೆ. ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಜೋಡಿಸಿ ಇಟ್ಕೊತಿದ್ದೀನಿ. ಸೊಪ್ಪು ಮಾತ್ರ ಫ್ರೆಶ್ ಆಗಿತ್ತು, ತರಕಾರಿನೇ ತೊಗೊಂಡಿದ್ದೀನಿ. ಹಂಗಾಗಿ ಮತ್ತು ಕ್ಯಾಬೇಜು ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಇವಾಗ ಸೊಪ್ಪೆಲ್ಲ ಬಿಡಿಸಿ ಜೋಡಿಸಿ ಇಟ್ಕೊತಿದ್ದೀನಿ ಫ್ರೆಂಡ್ಸ್ ನೀಟಾಗಿ. ಕೊತ್ತಂಬರಿ ಸೊಪ್ಪು ಮಾತ್ರ ನಾಟಿ ಕೊತ್ತಂಬರಿ ಸೊಪ್ಪು 15 ರೂಪಾಯಿ ಕಟ್ಟು ಆರಾಮಾಗಿ ಕೊಡ್ತಾ ಇರ್ಬೋದು ಫ್ರೆಂಡ್ಸ್. ಅಂಗಡಿಗೆ ಹೋದರೆ 20 ರೂಪಾಯಿ 25 ರೂಪಾಯಿ ಕಟ್ಟು ಹೇಳ್ತಾರೆ. ನಾಟಿ ಇದ್ದಕ್ಕೋಸ್ಕರ ತುಂಬ ಘಮ ಘಮ ಅಂತಿತ್ತು. ಬೆಂಗಳೂರಲ್ಲಿ ಈ ಥರ ಸೊಪ್ಪು ಸಿಗೋದು ತುಂಬ ಕಷ್ಟ. ಮನೆ ಹತ್ರ ಒಬ್ಬರು ಅಂಕಲ್ ಬರ್ತಾರೆ, ತಮಿಳ್ನಾಡವ್ರು ಅಂತವರು. ಅಲ್ಲಿಂದ ಇಲ್ಲಿ ಸ್ವಲ್ಪ ತಮಿಳ್ನಾಡು ಹತ್ರ ಆಗುತ್ತಲ್ಲ ಫ್ರೆಂಡ್ಸ್ ಎಲೆಕ್ಟ್ರಾನಿಕ್ ಸಿಟಿಗೆ, ಹಂಗಾಗಿ ಅವರು ಅಲ್ಲಿಂದ ತೊಗೊಂಡು ಬರ್ತಾರೆ. ಅಲ್ಲಿಂದ ಬರೋ ಸೊಪ್ಪನ್ನ ಅಂಕಲ್ ತೊಗೊಂಬರ್ತಾರೆ ಫ್ರೆಂಡ್ಸ್. ಇವಾಗ ತರಕಾರಿ ಎಲ್ಲ ಬಿಡಿಸಿದ್ದಾಯಿತು. ಸಾರಿ ಫ್ರೆಂಡ್ಸ್, ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದಾಯಿತು. ತರಕಾರಿ ಸಹಿತ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಿದ್ದೀನಿ. ಈ ಥರ ಕವರಲ್ಲಿ ಹಾಕ್ಬಿಟ್ಟು ಸುತ್ತಿಟ್ಕೊತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಮತ್ತು ಚಿತ್ರಾನ್ನ ಮತ್ತು ಸಬ್ಬಸಿಗೆ ಬಾತ್ ಇದೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅದೊಂದು ಯಾವಾಗಲೂ ಬಂದರೆ ಒಂದು ಕಟ್ಟು ತೊಗೊಳ್ತೀನಿ ಫ್ರೆಂಡ್ಸ್. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಾಪುದ್ರೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೊತ್ತು ಇವಾಗ ಎದ್ದೇಳ್ತಾ ಇದ್ದ, ಹಂಗಾಗಿ ಸ್ವಲ್ಪ ತಲೆ ಮಲ್ಕೊ ನನ್ನ ಕೆಲಸ ಮುಗಿಸ್ಕೊಳ್ಳೋ ತನಕ ಅಂತ ಹೇಳಿದೆ. ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್. ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದು ಸತ ಆಯಿತು ಫ್ರೆಂಡ್ಸ್. ಇದು ನೈಟು. ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೆ, ಹಂಗಾಗಿ ಪಾಲಕ್ ಸೊಪ್ಪು ಸಾಂಬಾರು ರೈಸು ಮಾಡಿದ್ದೆ. ಮುದ್ದೆ ಸತ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ತೋರಿಸ್ತೀನಿ. ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಿಲ್ಲ ನಾನು. ಮುದ್ದೆ ಊಟ ಮಾಡಿದ್ರೆ ಸ್ವಲ್ಪ ರೈಸ್ ಕಮ್ಮಿ ಊಟ ಮಾಡ್ತೀವಿ. ನಾನು ಡೈಲಿ ಇಡೋ ಥರನೇ ರೈಸ್ ಇಟ್ಬಿಟ್ಟೆ, ಹಂಗಾಗಿ ಸ್ವಲ್ಪ ರೈಸ್ ಸತ ಮಿಕ್ಕಿತ್ತು. ಬೆಳಗ್ಗೆ ಊಟ ಮಾಡಿದ್ರೆ ಆಯ್ತು ಅಂತ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಬ್ಬಸಿಗೆ ಸೊಪ್ಪು ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಕಪ್ ಕೊತ್ತಂಬರಿ, ಸಾರಿ ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪು ಮತ್ತು ಇಲ್ಲಿ ತರಕಾರಿ ಕ್ಯಾರೆಟು ಮತ್ತು ಬೀನ್ಸು ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಮಸಾಲ ಮತ್ತು ಚಿಕನ್ ಮಸಾಲ ಮತ್ತು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಫುಲ್ ರೆಸಿಪಿ ಏನು ತೋರಿಸ್ತಾ ಇಲ್ಲ, ಹಂಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಫುಲ್ ರೆಸಿಪಿ ತೋರಿಸೋಣ ಅಂತಲೇ ಸ್ಟಾರ್ಟ್ ಮಾಡಿಕೊಂಡೆ, ಪಾಪು ಒಳಗೆ ಸ್ಟಾರ್ಟ್ ಮಾಡ್ಕೊಂಡು, ಹಾಗಾಗಿ ಫುಲ್ ರೆಸಿಪಿ ಏನು ನಾನು ತೋರಿಸ್ತಾ ಇಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ತರಕಾರಿ ಸಹಿತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಮಸಾಲೆ ಐಟಮ್ಸ್ ಅಷ್ಟೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಫ್ರೆಂಡ್ಸ್, ರುಬ್ಬಿ ಮಾಡೋಂಥ ಐಟಮ್ಸ್ಗಳು ಮಸಾಲೆ ಎಲ್ಲ. ಇವಾಗ ಸ್ವಲ್ಪ ಸೊಪ್ಪು ಸಹಿತ ಸೇರಿಸ್ಕೊತೀನಿ. ಸೊಪ್ಪನ್ನ ನೀಟಾಗಿ 2 ಸತಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಇವಾಗ ರೈಸ್ ಸಹಿತ ಹಾಕ್ಕೊಂಡೆ, ಅದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ರೈಸ್ ಸಹಿತ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ರೈಸ್ ತೊಗೊಂಡಿದ್ದೆ, 4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ಕುಕ್ಕರ್ ವಿಸಲೆಲ್ಲ ಮುಚ್ಚಿ 2 ವಿಸಲ್ ಕೂಗಿಸ್ದೆ ಫ್ರೆಂಡ್ಸ್. ಅಷ್ಟೇ ಟಿಫನ್ ಸಹಿತ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಟಿಫನ್ ಎಷ್ಟು ಚೆನ್ನಾಗಿ ಉದ್ರಾಗೆ ಸಬ್ಬಸಿಗೆ ಸೊಪ್ಪಿನ ಬಾತ್ ಸೂಪರಾಗಿತ್ತು. ಇವಾಗ ನಾನು ನಮ್ಮ ಮನೆಯವರು ಕೂತ್ಕೊಂಡು ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೀವಿ. ಪಾಪುಗೂ ಒಂದು ಸ್ವಲ್ಪ ಹಾಕ್ಕೊಡ್ತಾಯಿದ್ದೀನಿ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್.